ಜಾಮೀನು ಸಿಕ್ತಿಲ್ಲ ಅನ್ನೋ ಟೆನ್ಷನ್ ನಲ್ಲಿರೋ ದರ್ಶನ್ ಸಿಕ್ಕಾಪಟ್ಟೆ ಮಂಕಾಗಿ ಹೋಗಿದ್ದಾರೆ. ಗಡ್ಡ ಬಿಳಿಯಾಗಿದೆ, ಮೀಸೆ ಹಣ್ಣಾಗಿದೆ, ಮುಖದಲ್ಲಿ ಲವಲವಿಕೆ ಇಲ್ಲ. ಇದನ್ನೆಲ್ಲ ನೋಡಿದ ದರ್ಶನ್ ಪತ್ನಿ ಬೇಸರ ವ್ಯಕ್ತಪಡಿಸಿದ್ರಂತೆ. ಹೆಂಡತಿ ಹೇಳಿದ ಮಾತು ಕೇಳಿ ದರ್ಶನ್ ಫುಲ್ ಚೇಂಜ್ ಆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಮಿರಮಿರಾ ಅಂತ ಮಿಂಚ್ತಿದ್ದಾರಂತೆ. ಒಂದು ಕಾಲದಲ್ಲಿ ದರ್ಶನ್ ಅಂದ್ರೆ ಚಾಕ್ಲೇಟ್ ಹೀರೋ. ದರ್ಶನ್ ಅಂದ್ರೆ ಹೆಣ್ಮಕ್ಕಳ ಪಾಲಿನ ಸೂಪರ್ ಸ್ಟಾರ್. ಹೈಟು, ವೆಯ್ಟು ಎಲ್ಲದರಲ್ಲೂ ಹೇಳಿ ಮಾಡಿಸಿದಂತಹ ಹೀರೋ ಈತ. ಆದ್ರೀಗ ಫುಲ್ ಚೇಂಜ್ ಆಗಿ ಹೋಗಿದ್ದಾರೆ ಬಿಡಿ. ಸಿಕ್ಕಾಪಟ್ಟೆ ದಪ್ಪ ಆಗಿದ್ರು. ಮುಖದ ಮೇಲೆ ನರಿಗೆ ಬರೋದಕ್ಕೂ ಶುರುವಾಗಿತ್ತು. ಮುಖದ ಚಾರ್ಮ್ ಕಡಿಮೆ ಆಗ್ತಿದೆ ಅನ್ನೋ ಹೊತ್ತಲ್ಲೇ ಕಂಬಿ ಹಿಂದೆ ಸೇರಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಹೀರೋನಂತಿದ್ದವ ದೇವದಾಸನಂತಾಗಿದ್ದಾರೆ. ಸುಬ್ಬಿಯ ಸುಳಿವಿಲ್ಲ, ಜೈ ಜೈ ಅನ್ನೋ ಪಟಾಲಂ ಇಲ್ಲ, ನಾನೇ ಚಕ್ರವರ್ತಿ ಅಂತ ಮೆರೆದಾಡೋಕ್ಕಾಗ್ತಿಲ್ಲ. ಹೀಗಾಗಿಯೇ ಏನೋ ಹೀರೋ ಚಾರ್ಮ್ ಹೋಗಿ ಕೈದಿ ಚಾರ್ಮ್ ಬಂದಿತ್ತು. ದರ್ಶನ್ರ ಈ ಸ್ಥಿತಿ ನೋಡಿದ ವಿಜಯಲಕ್ಷ್ಮಿ ತುಂಬಾನೇ ನೊಂದು ಹೋಗಿದ್ರಂತೆ. ನಿಮ್ಮನ್ನ ಈ ರೀತಿ ನೋಡೋದಕ್ಕಾಗಲ್ಲ ಎಂದಿದ್ರಂತೆ. ಯಾವಾಗ ವಿಜಯಲಕ್ಷ್ಮಿ ನೊಂದ್ಕೊಂಡು ಹೋದ್ರೋ ದರ್ಶನ್ ಫುಲ್ ಸ್ಮಾರ್ಟ್ ಆಗಿದ್ದಾನಂತೆ. ಜೈಲಲ್ಲಿ ಕಟಿಂಗ್, ಶೇವಿಂಗ್ ಮಾಡ್ಕೊಂಡು ಮಿರಮಿರ ಅಂತ ಮಿಂಚ್ತಿದ್ದಾನಂತೆ. ಜೈಲಲ್ಲೇ ದರ್ಶನ್ಗೆ ಕಟಿಂಗ್, ಹೊಸ ಸ್ಟೈಲ್ ನಲ್ಲಿ ದಾಸ ಮೆಂಚಿಂಗ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಬಂದ ಮೇಲೆ ದರ್ಶನ್ ಸಿಕ್ಕಾಪಟ್ಟೆ ಮಂಕಾಗಿ ಹೋಗಿದ್ದಾರೆ. ಯಾವಾಗ ಹೊರಗೆ ಹೋಗ್ತೀನಿ ಅನ್ನೋದು ಬಿಟ್ರೆ ಬೇರೇನು ಯೋಚನೆ ಮಾಡ್ತಿಲ್ವಂತೆ. ಹೀಗಾಗಿಯೇ ಗಡ್ಡ ಮೀಸೆ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ. ಯಾವಾಗ ಹೆಂಡತಿ ನೋಡೋಕೆ ಬಂದ್ರು ಬಿಳಿಗಡ್ಡ ಬಿಟ್ಕೊಂಡು ಓಡಾಡ್ತಾ ಇದ್ರು. ಇದು ವಿಜಯಲಕ್ಷ್ಮಿಗೆ ಮಾತ್ರವಲ್ಲ, ಅವರ ಅಭಿಮಾನಿಗಳಿಗೂ ತುಂಬಾನೇ ನೋವಾಗಿತ್ತಂತೆ. ಹೀಗಾಗಿಯೇ ವಿಜಯಲಕ್ಷ್ಮಿ ಒಂದಿಷ್ಟು ಕಿವಿ ಮಾತು ಹೇಳಿ ಬಂದಿದ್ರಂತೆ. ನೀವು ಹೀಗಿರೋದನ್ನ ನಿಮ್ಮ ಅಭಿಮಾನಿಗಳ ಕೈಲಿ ನೋಡೋದಕ್ಕಾಗ್ತಿಲ್ಲ, ಕೊನೆ ಪಕ್ಷ ಕಟಿಂಗ್ ಶೇವಿಂಗ್ ಆದ್ರೂ ಮಾಡ್ಕೊಳ್ಳಿ ಅಂದಿದ್ರಂತೆ. ಹೀಗಾಗಿ ಜೈಲು ಸಿಬ್ಬಂದಿ ಬಳಿ ಕಟಿಂಗ್ ಶೇವಿಂಗ್ ಮಾಡಿಸಿಕೊಂಡಿದ್ದಾರಂತೆ. ಸೆಕ್ಯೂರಿಟಿ ಸೆಲ್ನಲ್ಲಿರುವ ದರ್ಶನ್ ಟಿ ಶರ್ಟ್ ಹಾಗೂ ಟ್ರ್ಯಾಕ್ ಪ್ಯಾಂಟ್ ನಲ್ಲೇ ಕಾಲ ಕಳೆದಿದ್ದಾರೆ. ಕುಟುಂಬಸ್ಥರು ಅಥವಾ ವಕೀಲರನ್ನ ಭೇಟಿ ಮಾಡೋದಕ್ಕೆ ಬರುವಾಗ ಮಾತ್ರ ಜೀನ್ಸ್ ಪ್ಯಾಂಟ್, ಟಿ ಶರ್ಟ್ ಹಾಕೊಂಡು ಬರ್ತಾರಂತೆ. ಒಟ್ನಲ್ಲಿ ಕಂಬಿ ಹಿಂದೆ ಸೇರಿರೋ ಕಾಟೇರನ ಗಡ್ಡ ಬಿಳಿ ಆಗೋದಕ್ಕೆ ಶುರುವಾಗಿದೆ. ಆದ್ರೆ ಜಾಮೀನು ಮಾತ್ರ ದಿನೇ ದಿನೇ ಮರೀಚಿಕೆ ಆಗ್ತಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.